ಚಿಬಲು ಇಡ್ಲಿ ಅಥವಾ ಬುಟ್ಟಿ ಇಡ್ಲಿ. ಇದಕ್ಕೆ ಫೇಮಸ್ ಆಗಿರುವಂತಹ ಒಂದು ಹೋಟೆಲನ್ನು ನಿಮಗೆ ಪರಿಚಯ ಮಾಡಿಸೋಣ ಅಂತ ಬಂದಿದ್ದೀನಿ. ಅದಕ್ಕೂ ಮೊದಲು ಹಾಯ್ ಫ್ರೆಂಡ್ಸ್, ಅನುಗ್ರಹ ಕಿಚನ್ಗೆ ಸ್ವಾಗತ. ನಾನು ನಿಮ್ಮ ಉಷಾ ವಿ ಭಟ್. ನೀವೇನಾದರೂ ನನ್ನ ವಿಡಿಯೋನ ಮೊದಲ ಬಾರಿಗೆ ನೋಡ್ತಿರೋದಾದರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಲೈಕ್ ಶೇರ್ ಮಾಡೋದನ್ನು ಮರಿಬೇಡಿ. ಮೆನು ಓದಕ್ಕೆ ಬರಲಿಲ್ಲ ಅಂದ್ರೇನಂತೆ, ನೋಡಿ ಇಲ್ಲಿ ಅವತ್ತು ಏನು ಸ್ಪೆಷಲ್ ಇದೆ ಅದನ್ನೆಲ್ಲ ಪ್ಲೇಟಲ್ಲಿ ಜೋಡಿಸಿರ್ತಾರೆ. ನಿಮ್ಗೆ ಯಾವ್ದು ಬೇಕು ಅದನ್ನು ನೀವು ತೋರಿಸಿ ಕೂಡ ಆರ್ಡ್ರ್ ಮಾಡ್ಕೋಬೋದು. ಇವರ ಮೆನು ಪ್ರೈಸ್ ಬಂದು 20 ರೂಪಾಯಿಂದ ಶುರುವಾಗಿ 75 ರೂಪಾಯಿ ಒಳಗಡೆನೇ ಇದೆ. ಇದೊಂಥರ ಪಾಕೆಟ್ ಫ್ರೆಂಡ್ಲಿ ಅಂದರೆ ತಪ್ಪಿಲ್ಲ. ಜನಸಾಮಾನ್ಯರಿಗೂ ಕೂಡ ಕೈಗೆಟಕುವ ದರದಲ್ಲಿದೆ. ಹಾಗಂತ ನೀವೇನು ತಿಂಡಿಯಲ್ಲಿರುವಂತಹ ಆ ಒಂದು ರುಚಿಗೆ ಕಾಂಪ್ರಮೈಸ್ ಮಾಡ್ಕೋಬೇಕಾಗಿಲ್ಲ. ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿದೆ. ಸೋಮವಾರದಿಂದ ಭಾನುವಾರ ತನಕ ಬೆಳಗ್ಗೆ 6:00ವರೆಗೆ ಓಪನ್ ಆದರೆ ರಾತ್ರಿ 10 ಗಂಟೆ ತನಕ ಓಪನ್ ಇರುತ್ತೆ. ನಾವು ಇಲ್ಲಿ ಮಸಾಲೆ ದೋಸೆ, ಶ್ರೀವಾರ ಸ್ಪೆಷಲ್ ಓಪನ್ ಮಸಾಲ ದೋಸೆ, ಕ್ಯಾರೆಟ್ ಹಲ್ವಾ, ಚಿಬಲು ಇಡ್ಲಿ ಹಾಗೆ ಮಶ್ರೂಮ್ ರೈಸ್ ತಗೊಂಡ್ವಿ. ಕ್ಯಾರೆಟ್ ಹಲ್ವಾ ಚೆನ್ನಾಗಿತ್ತು. ಸ್ವೀಟು ಮೈಲ್ಡ್ ಆಗಿದ್ದು ಏನು ತುಂಬ ಹೆವಿ ಅನ್ನಿಸ್ತಿರ್ಲಿಲ್ಲ, ರುಚಿಯಾಗಿತ್ತು. ಹಾಗೆ ಶ್ರೀವಾರ ಸ್ಪೆಷಲ್ ಓಪನ್ ಮಸಾಲ ದೋಸೆ, ಚಿಬಲು ಇಡ್ಲಿ ನನಗಂತೂ ತುಂಬ ಇಷ್ಟ ಆಯಿತು. ಓಪನ್ ಮಸಾಲ ದೋಸೆಯಲ್ಲಿ ಸ್ವಲ್ಪ ಕಾಯಿ ತುರಿ ಎಲ್ಲ ಹಾಕಿ ಊರಿನ ಒಂದು ಟಚ್ ಇತ್ತು ಅಂತಲೇ ಹೇಳ್ಬೋದು. ಇಲ್ಲಿ ನಿಮಗೆ ಸಿಗುವಂತಹ ಸಾಂಬಾರು ಮಂಗಳೂರು ಶೈಲಿಯದ್ದಾಗಿರುತ್ತೆ. ಒಂದೊಳ್ಳೆ ಪಕ್ಕಾ ಸೌತ್ ಇಂಡಿಯನ್ ಹೋಟೆಲು. ಚಿಬಲು ಇಡ್ಲಿ ಅಂತೂ ಕೇಳೋದೇ ಬೇಡ. ಇಡ್ಲಿ ಮೇಲೆ ಒಂದು ಸ್ವಲ್ಪ ತುಪ್ಪ ಹಾಕ್ಕೊಂಡು ಸಾಗು ಜೊತೆ ತಿಂತಾ ಇದ್ದರೆ ಸೂಪರಾಗಿತ್ತು. ಇಲ್ಲಿ ಪೊಂಗಲ್ಲು, ಬಿಸಿಬೇಳೆ ಬಾತು, ಮೀಲ್ಸು ಎಲ್ಲವೂ ಕೂಡ ಸಿಗತ್ತೆ. ಊರಿನ ಶೈಲಿಯಲ್ಲಿ ಮಾಡಿರುವಂತಹ ಅವಲಕ್ಕಿ ಕೂಡ ಸಿಗತ್ತೆ. ಹೋಟೆಲ್ ತುಂಬ ಕ್ಲೀನ್ ಆ್ಯಂಡ್ ಹೈಜಿನಿಕ್ ಆಗಿದೆ. ಸೆಲ್ಫ್ ಸರ್ವಿಸ್ ಇರುವಂಥದ್ದು. ನೀವು ಏನು ತಗೊಳ್ತೀರಾ ಫುಡ್ಡು ಅದನ್ನು ಆರ್ಡ್ರ್ ಮಾಡಿ ತಗೊಂಡು ಕೂತ್ಕೊಂಡು ಆರಾಮವಾಗಿ ತಿನ್ಬೋದು. ನಾನು ಹೋದಾಗ ತುಂಬಾ ರಶ್ ಇತ್ತು, ಆದರೂ ಕೂಡ ನನಗೆ ಕ್ವಿಕ್ಕಾಗಿ ನಾನೇನು ಆರ್ಡ್ರ್ ಮಾಡಿದ್ನೋ ಆ ಫುಡ್ಡು ಸಿಕ್ತು, ಬೇಗನೆ ಸಿಕ್ತು ಅಂತಲೇ ಹೇಳ್ಬೋದು. ಹೋಟೆಲ್ ಎಲ್ಲಿದೆ ಅಂತ ಕೂಡ ಹೇಳ್ತೀನಿ, ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ಬಿಸಿ ಬಿಸಿ ಕಾಫಿನ ಇವರು ನಮಗೆ ಕಾಪರ್ ಲೋಟದಲ್ಲಿ ಸರ್ವ್ ಮಾಡ್ತಾರೆ. ಕಾಫಿ ರುಚಿನೂ ಅಷ್ಟೇ ಸ್ಟ್ರಾಂಗ್ ಆಗಿ ಪರ್ಫೆಕ್ಟ್ ಆಗಿತ್ತು. ಹಾಗೆ ನಿಮಗೇನಾದರೂ ಇನ್ನೂ ಜಾಸ್ತಿ ಸ್ಟ್ರಾಂಗ್ ಬೇಕು ಅಥವಾ ಲೈಟ್ ಬೇಕು ಅಂತಂದರೂ ಕೂಡ ನಿಮ್ಮ ಒಂದು ರುಚಿಗನುಸಾರವಾಗಿ ಕಾಫಿನ ಮಾಡಿಕೊಡ್ತಾರೆ. ಹೇಗಿದೆ ಸರ್ ದೋಸೆ? ಎಷ್ಟೋ ಜನರಿಗೆ ಚಿಬಲು ಇಡ್ಲಿ ಅಂದರೆ ಏನು ಅಂತ ಗೊತ್ತಿರಲ್ಲ. ನೋಡಿ, ಈ ಥರದ ಬುಟ್ಟಿ ಮೇಲೆ ಬಟ್ಟೆ ಹಾಕಿ ಇಡ್ಲಿ ಹಿಟ್ಟು ಹಾಕಿ ಹಬೆಯಲ್ಲಿ ಬೇಯಿಸ್ತಾರೆ. ನೀವೇನಾದರೂ ಚಿಬಲು ಇಡ್ಲಿಗೆ ಫ್ಯಾನ್ ಆಗಿದ್ದರೆ ಅಥವಾ ನಿಮ್ಮ ಫ್ರೆಂಡ್ಸ್ ಸರ್ಕಲಲ್ಲಿ ಫ್ಯಾಮಿಲಿನಲ್ಲಿ ಚಿಬಲು ಇಡ್ಲಿನ ತುಂಬ ಇಷ್ಟಪಡುವವರಾಗಿದ್ದರೆ ನೀವು ಈ ಹೋಟ್ಲಿಗೆ ವಿಸಿಟ್ ಮಾಡಲೇಬೇಕು. ವಿಜಯನಗರದಲ್ಲಿರುವ ಶಿವರ ತಿಂಡಿಗೆ ನೀವೇನಾದರೂ ಈ ಮೊದಲೇ ವಿಸಿಟ್ ಮಾಡಿದ್ರಾ? ನಿಮ್ಗೆ ಹೇಗೆ ಅನಿಸ್ತು? ವಿಸಿಟ್ ಮಾಡಿಲ್ಲ ಅಂತಂದರೆ ಒಂದು ಸಲ ವಿಸಿಟ್ ಮಾಡಿ ನಿಮ್ಗೆ ಹೇಗೆ ಅನಿಸ್ತು ಅನ್ನೋದನ್ನು ನನ್ನ ಜೊತೆ ಶೇರ್ ಮಾಡ್ಕೊಳ್ಳಿ. ಹಾಗೆ ಇನ್ನೊಂದು ಹೊಸ ಹೋಟೆಲ್ ಜೊತೆ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿ ತನಕ ನನ್ನ ವಿಡಿಯೋನ ನೋಡಿ ಪ್ರೋತ್ಸಾಹಿಸ್ತಾ ಇರಿ. ಥ್ಯಾಂಕ್ ಯು.